ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಒಂದು ಗೌನ್. ಇದು ಎಷ್ಟು ಲಾಂಗ್ ಇದೆ ನೋಡಿ, ಇದು ಫುಲ್ ಲಾಂಗ್ ಇದೆ. ಅಂದ್ರೆ ಗೌನ್ ಇದು ಆಕ್ಚುಲಿ. ಆದ್ರೆ ಇದು ನೋಡಿದ್ರೆ ಕಲರ್ ಬುರ್ಕಾ ತರ ಕಾಣಿಸುತ್ತೆ ನೋಡಿದ್ರೆ. ಅದಕ್ಕೋಸ್ಕರ ನಮ್ಮ ಹುಡುಗಿ ಅಮ್ಮ ಉದ್ದ ಗೌನ್ ತರ ಬೇಡ, ನನ್ಗೆ ಇದು ಟಾಪ್ ತರ ಮಾಡ್ಕೊಡು ಅಂತ ಹೇಳ್ತಿದ್ದಾಳೆ. ಅಂದ್ರೆ ಬಟ್ಟೆ ಎಲ್ಲ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಡಿಸೈನ್ ಬಂದಿದೆ ಮುಂದೆ, ಈ ತರ ಎಂಬ್ರಾಯ್ಡಿಂಗ್ ವರ್ಕ್ ಇರೋದ್ರಿಂದ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ತರ ವರ್ಕ್ ಇದೆ ಮುಂದೆ, ಅದಕ್ಕೋಸ್ಕರ ಒಂಥರ ಟಾಪ್ಗಾದ್ರೆ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಟಾಪ್ ಮಾಡ್ಕೊಡು ಅಂತ ಹೇಳ್ತಿದ್ದಾಳೆ. ಅದಕ್ಕೋಸ್ಕರ ಇವಾಗ ಇದು ಫುಲ್ ಬಿಚ್ಬಿಟ್ಟು ಟಾಪ್ಗೆ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ ಬನ್ನಿ. ಫುಲ್ಲು ಲಾಂಗ್ ಇದೆ, ಸಖತ್ ಉದ್ದ ಇದೆ. ಆಮೇಲೆ ಸ್ಲೀವ್ಸು ಸರಿ ಇಲ್ಲ ಇದು ನೋಡಿ, ಸ್ಲೀವ್ಸು ಹೆಚ್ಚು ಕಮ್ಮಿ ಇದೆ. ಹಂಗಾಗಿ ಇದನ್ನೆಲ್ಲ ಫಸ್ಟ್ ಹಾಫ್ ಸ್ಲೀವ್ಸ್ ತರ ಮಾಡೋಣ ಅಂತ, ಜಾಸ್ತಿ ಉದ್ದ ಬೇಡ ಅಂತ. ಈ ತರ ಫುಲ್ಲು ತೆಗೆದ್ಬಿಡ್ತೀನಿ, ಫುಲ್ಲು ತೆಗೆದ್ಬಿಡೋಣ. ಇದನ್ನ ನೋಡಿದ್ರೆ ಗೌನ್ ತರನೇ ಕಾಣಿಸಲ್ಲ, ಒಳಗೆ ಒಂದು ಡ್ರೆಸ್ ತರನೇ ಸ್ಟಿಚ್ ಮಾಡೋದು. ನೆಕ್ ಮಾತ್ರ ಹಾಗೆ ಇರುತ್ತೆ, ನೆಕ್ನೇನು ಮಾಡಲ್ಲ, ನೆಕ್ ಹಾಗೆ ಇರುತ್ತೆ. ಸ್ಲೀವ್ಸ್ ಸ್ವಲ್ಪ ಕಟ್ ಮಾಡ್ಬೇಕು. ಇದು ಸ್ಲೀವ್ಸ್ ಸ್ವಲ್ಪ ಇದಾಗಿದೆ ಇಲ್ಲಿ, ಅದನ್ನ ತೆಗೆದು ಬಿಡ್ತೀನಿ. ಓಕೆನಾ, ಇದು ಫುಲ್ಲು ಓಪನ್ ಆಗೇ ಬಿಟ್ಟೈತೆ. ಇಲ್ಲಿ ಕ್ಲೋಸ್ ಮಾಡಬೇಕಿತ್ತು, ಫುಲ್ಲು ತೆಗೆದು ಬಿಡ್ತೀನಿ ಸ್ಲೀವ್ಸು. ಇವಾಗ ಸ್ಲೀವ್ಸ್ ನೋಡ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೀಟಾಗಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಇದನ್ನ ಅದಕ್ಕೇನಾದ್ರು ಬಟ್ಟೆ ಸಾಕಾಗಿಲ್ಲ ಅಂದ್ರೆ ಅಟ್ಯಾಚ್ ಮಾಡ್ಕೋಬೇಕು. ಮತ್ತೆ ಇದಕ್ಕೆಲ್ಲ ಒಂದೊಂದು ಪಿನ್ ಹಾಕೋಬೇಕು, ಯಾಕಂದ್ರೆ ಆಲ್ರೆಡಿ ನೆಕ್ ಎಲ್ಲ ಏನು ಪಾಡಂಗಿಲ್ಲ. ಹಂಗಾಗಿ ನೆಕ್ಕು ಇದೆಲ್ಲನೂ ಹಾಗೆ ಇರುತ್ತೆ. ಇದನ್ನ ಮಾತ್ರ ಸರಿ ಮಾಡ್ಕೋಬೇಕು ನಾವು. ಫಸ್ಟ್ ಈ ತರ ಜೋಡಿಸ್ಕೊಂಡಿದೀನಿ. ನಾನು ಹೇಳ್ದಂಗೆ ಇಲ್ಲಿ ಸ್ಲೀವ್ಸ್ ಸ್ವಲ್ಪ ತೆಗಿಯೋಣ, ಸ್ವಲ್ಪ ಟೈಟ್ ಆಗುತ್ತೆ. ಆರ್ಮೂಲ್ ಹತ್ರ ಈ ತರ ಇದೆ. ಇಲ್ಲಿ ಒಂದೊಂದು ಪಿನ್ ಹಾಕೊಂಡ್ಬಿಡಿ, ಯಾಕಂದ್ರೆ ಇದು ಪಿನ್ ಹಾಕಿದ್ರೆ ನಿಮ್ಗೆ ಆ ಕಡೆ ಈ ಕಡೆ ಸರಿಯಲ್ಲ, ನೀಟಾಗಿರುತ್ತೆ. ಇಲ್ಲ ಅಂದ್ರೆ ಏನಾಗುತ್ತೆ, ಆ ಕಡೆ ಈ ಕಡೆ ಸರಿಯುತ್ತೆ. ಇದು ಅಷ್ಟೇ, ಇವೆಲ್ಲ ನೀಟಾಗಿ ಹಾಕಬೇಕು. ಇದೆಲ್ಲ ದಿಂಗ್ ತರ ಇದೆ, ಸ್ವಲ್ಪ ಓವರ್ಲಾಕ್ ಎಲ್ಲ ಮಾಡ್ಕೋಬೇಕು. ಅದನ್ನ ಮಾಡೋಣ ಸದ್ಯಕ್ಕೆ. ಇವಾಗ ಕಟ್ ಮಾಡ್ಕೋಬೇಕು, ಒಂದು ಪಿನ್ ಹಾಕೊಂಡ್ಬರ್ತೀನಿ. ಯಾಕೆಂದ್ರೆ ಆ ಕಡೆ ಈ ಕಡೆ ಸರಿಬಾರ್ದು ಅಂತಷ್ಟೇ. ಈ ಥರ ಮಾಡಿದ್ದೀನಿ. ಈಗ ಇದಕ್ಕೆ ಏನು ನೆಕ್ಕೆಲ್ಲ ಅದೇ ಇರುತ್ತೆ, ಮಾಮೂಲಿ ಬಾಡಿ ಅಳತೆ ಒಂದು ಸರಿ ಮಾಡ್ಕೊಳ್ಳೋಣ. ಓಕೆನಾ, ಬಾಡಿ ಅಳತೆ ಸೈಡ್ ಓಪನ್. ಇಷ್ಟು ಬರಬೇಕು. ಈಗ ಬರುತ್ತೆ, ಈಗ ಬಂದು ಫೋಲ್ಡ್ ಮಾಡಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ನೀವು ಐರನ್ನು ಮಾಡ್ಕೋಬೋದು. ಇದನ್ನ ನಿಮ್ಗೇನಾದ್ರೂ ಇದು ನೀಟಾಗಿ ಬರಲ್ಲ ಅನ್ಸಿದ್ರೆ ಐರನ್ ಇಲ್ಲೇನಿದ್ರು ನಾವು ಕೆಳಗಡೆ ಓಪನ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು. ಬರುತ್ತೆ ನೋಡಿ, ಇದ್ರ ಅಳತೆಗೆ ನಾನು ಮಾರ್ಕ್ ಮಾಡ್ಕೋತೀನಿ. ಏನಿಲ್ಲ, ಇದೆ ಏನು ನಿಮ್ಗೆ ಅಳತೆ ಇದೆ ಆ ಅಳತೆಗೆ ಮಾರ್ಕ್ ಮಾಡ್ಕೊ. ಇದು ಬಂದರೆ ಸಾಕು. ಇಲ್ಲಿಂದ ಈ ರೀತಿ ಓಪನ್ ಬರುತ್ತೆ, ಇಲ್ಲಿಗೆ ಮಾಡ್ಕೊಳ್ಳೋಣ. ಒಳ್ಳೆ ಇಲ್ಲಿಂದ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳೋಣ. ಇದಕ್ಕೆ ಆರ್ಮಲ್ ರೌಂಡು ಹತ್ರ ಈ ರೀತಿ ಬರುತ್ತೆ. ಇಲ್ಲಿಂದ ಬಂದ್ಬಿಟ್ಟು ಇಲ್ಲಿವರೆಗೂ ಕಟ್ ಮಾಡ್ಕೋಬೇಕು. ಓಕೆನಾ, ನೋಡಿ ಮಾರ್ಕಿಂಗು ಕಾಣಿಸ್ತಾ ಇದೆಯಾ ಮಾರ್ಕು. ಇದು ಸ್ಟಿಚಿಂಗ್ ಮಾಡೋವಾಗ ಇದೆಲ್ಲ ಡಬಲ್ ಸ್ಟಿಚ್ ಹಾಕ್ಕೊಂಡು ರೆಡಿ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಜಾಯಿಂಟ್ ಮಾಡ್ಕೋಬೇಕು. ಇಲ್ಲಿ ಜಾಯಿಂಟ್ ಮಾಡ್ಕೊಂಡು ತಿರುಗಿಸ್ಕೋಬೇಕು ಇಷ್ಟೇ. ಓಕೆನಾ.
ಇನ್ನೊಂದು ಹಾಕಿದ್ದೀನಿ ಈ ಥರ ತುದಿಗೆ ನೀಟಾಗಿ ಕ್ರಾಸಾಗಿ ಹಿಂಗೆ ತಗೊಳ್ಳೋಣ. ಇಲ್ಲಿಂದ ಹಿಂಗೆ ಕ್ರಾಸ್ ಹಾಕೊಳ್ಳೋಬೇಕು ಅಷ್ಟೇ. ಈ ರೀತಿ ಬರ್ತದೆ. ಈ ರೀತಿ ಕಟ್ ಮಾಡ್ಕೊತೀನಿ. ಈ ಕಡೆ ಇಲ್ಲಿ ಇದೆ ಕಟ್ಟಿಂಗ್ ಅಂದರೆ ಸ್ಟಿಚಿಂಗ್ ಮಾಡಿಕೊಂಡು ತೆಗೀರಿ. ಈಗ ಇದು ಮಾಡಿಕೊಂಡ್ರೆ ಸರಿ ಹೋಗಲ್ಲ. ಜೂಗೆಲ್ಲ ತೆಗಿತೀನಿ. ಶೇಪ್ ತೆಗಿಯಲ್ಲ, ಯಾಕೆಂದರೆ ಇದು ಎರಡು ಉಲ್ಟಾ ಪಲ್ಟಾ ಇದೆಯಲ್ಲ, ನೋಡ್ಕೊಂಡು ತೆಗಿತೀನಿ. ಎರಡು ಕಡೆನೂ ಬರಬೇಕು ಶೇಪು. ಈ ತುಂಬು ಬೇಡ ಅಂತ ಇದನ್ನು ತೆಗೆದುಬಿಟ್ಟು ಬರೀ ಇದನ್ನು ಮಾತ್ರ ತಗೊಳ್ಳೋಣ. ಬರೀ ಇಷ್ಟು ತಗೊಂಡು ಸ್ಟಿಚ್ ಮಾಡ್ಕೊಳ್ಳೋಣ. ತೆಗೆದೇ ಬಿಟ್ಟೆ, ಇಷ್ಟೇ ಸಾಕು. ಸ್ವಲ್ಪ ಐರನ್ ಮಾಡ್ಕೋಬೇಕು. ಐರನ್ ಮಾಡಿಕೊಂಡು ನೀಟಾಗಿರುತ್ತೆ. ಓಕೆನಾ? ಇದೇ ಥರ ಬರುತ್ತೆ. ಕರೆಕ್ಟಾಗಿ ಇದೆ. ಒಂಚೂರು ಐರನ್ ಮಾಡ್ಕೋಬೇಕು ಅಷ್ಟೇ ನೀವು. ಓಕೆನಾ? ಎಲ್ಲ ನೀಟಾಗಿದೆ. ಇಲ್ಲಿ ಬೇಕಾದರೆ ವೀಲರಲ್ಲಾದರೂ ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲ ಗುಂಡ್ ಪಿನ್ ಇದ್ರೆ ಗುಂಡ್ ಪಿನ್ನಲ್ಲಾದರೂ ಮಾಡ್ಕೊಳ್ಳಿ. ನಾನು ಕೊಡಲ್ಲ, ಸುಮ್ಮನೆ ಹಂಗೇನೆ ಅಟ್ಯಾಚ್ ಮಾಡ್ತೀನಿ. ಓಕೆನಾ? ನೀಟಾಗಿ ಐರನ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದನ್ನು ಈ ರೀತಿ ಕೆಳಗಡೆ ಫೋಲ್ಡ್ ಮಾಡ್ಕೋಬೇಕು. ಆಲ್ರೆಡಿ ನಾನು ಕಟಿಂಗ್ ಮಾಡಿದ್ದೀನಲ್ಲ, ಫೋಲ್ಡ್ ಮಾಡಿಕೊಂಡು ಸೈಡಲ್ಲಿ ಸ್ವಲ್ಪ ಜೈಂಟಿಂಗ್ ಬರುತ್ತೆ ಇದು, ಯಾಕೆಂದರೆ ಬಟ್ಟೆ ಸಾಕಾಗಿಲ್ಲ. ಹಾಗಾಗಿ ಜೈಂಟ್ ಮಾಡ್ಕೋಬೇಕು. ಸೈಡಲ್ಲಿ ಬಂದುಬಿಟ್ಟು ತೋಳ ಹತ್ರ ಜೈಂಟ್ ಮಾಡ್ಕೋಬೇಕಾಗುತ್ತೆ. ಮಾಮೂಲಿ ಸುಮ್ಮನೆ ತುದಿಗೆ ಹಾಕಿ ಸ್ಟಿಚ್ ಮಾಡಿದರು. ಇವಾಗ ನಾನು ಅದು ಕರೆಕ್ಟಾಗಿ ಕಟ್ ಮಾಡಿ ಎಲ್ಲ ಸ್ಟಿಚ್ ಮಾಡ್ತಾ ಇರೋದ್ರಿಂದ, ಆಮೇಲೆ ಶೇಪ್ ತೆಗೆದು ಕಟಿಂಗ್ ಮಾಡಿರೋದ್ರಿಂದ ಸ್ವಲ್ಪ ಅಗಲ ಬರುತ್ತೆ. ಅವಾಗ ಏನಾಗುತ್ತೆ, ಇದು ಬಟ್ಟೆ ಜಾಸ್ತಿ ಬೇಕು. ಹಂಗಾಗಿ ಜೈಂಟ್ ಮಾಡ್ಕೋಬೇಕು. ಮತ್ತು ಇದಕ್ಕೂ ಎಲ್ಲ ಲೈನಿಂಗ್ ಎಲ್ಲ ಹಾಕಿದಾರಲ್ಲ, ಆ ಲೈನಿಂಗ್ ಸುತ್ತ ಒಂದು ಸ್ಟಿಚ್ ಹಾಕೋತಾ ಇದ್ದೀನಿ. ಕೆಲದಕ್ಕೆ ಬಟ್ಟೆ ಅದು ಸಾಕಾಗಿರಲಿಲ್ಲ, ಅದಕ್ಕೆ ಎಕ್ಸ್ಟ್ರಾ ಬಟ್ಟೆ ಲೈನಿಂಗ್ ಕೊಟ್ಟು ಸ್ಟಿಚ್ ಮಾಡಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅದು ಮತ್ತೆ ಹಾಗೆ ಬಿಟ್ಟರೆ ಅದು ಓಪನ್ ಆಗಿಬಿಡುತ್ತೆ. ವಾಶ್ ಮಾಡ್ತಾ ಅದು ತುದಿಗೆ ಹಾಕಿರ್ತೀವಿ ಸ್ಟಿಚ್ಚು, ಓಪನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅದು ತೆಳ್ಳಗಿದೆ ಲೈನಿಂಗು. ಅದಕ್ಕೋಸ್ಕರ ಅದನ್ನೇ ನೀಟಾಗಿ ಎಳೆದು ಸ್ಟಿಚ್ ಮಾಡಿದೆ. ಸುತ್ತ ಎರಡು ಕಡೆನೂ, ಹಿಂದೆ ಮುಂದೆ ಪೀಸ್ ಎರಡರಲ್ಲೂ ಲೈನಿಂಗ್ನ ಸ್ಟಿಚ್ ಮಾಡಿಕೊಂಡೆ ಫಸ್ಟ್ಗೆ. ನೆಕ್ಕೊಂದ್ಬಿಟ್ಟು ಇನ್ನೆಲ್ಲ ಫುಲ್ಲು ಡ್ರೆಸ್ ಥರನೇ ರೆಡಿ ಮಾಡಬೇಕಾಗುತ್ತೆ. ಇದು ಆ್ಯಕ್ಚುಲಿ ಜೈಂಟಿಂಗು ಏನಾಗೋಯ್ತು, ಒಂದು ಓಪನ್ ಆಗೋಯ್ತು. ನಾವು ಬಿಚ್ಚಬೇಕಾದ್ರೆ ಒಂದೊಂದು ಹೊಲಿಗೆ ಹಾಕಿರ್ತಾರಲ್ವ, ಬಿಚ್ಕೊಂಡ್ಬಿಡ್ತು. ಅದಕ್ಕೆ ಮತ್ತೆ ಇನ್ನೂ ಒಂದು ಎರಡು ಕಡೆದು ಬಿಚ್ಚಿಬಿಟ್ಟಿದ್ದೀನಿ. ಎರಡನ್ನೂ ಒಟ್ಟಿಗೆ ನೀಟಾಗಿ ಸ್ಟಿಚ್ ಮಾಡೋಣ ಅಂದ್ಬಿಟ್ಟು ಇವಾಗ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಸರಿ ಮಾಡ್ಕೋಬೇಕು. ಇವಾಗ ಸರಿ ಮಾಡ್ಕೊಂಡಾದ್ಮೇಲೆ ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಂಡು ಕರೆಕ್ಟಾಗಿ ಮಧ್ಯದಲ್ಲಿ ಜೈಂಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಮಧ್ಯದಲ್ಲಿ ನ್ಯಾಚ್ ಹಾಕ್ಕೊಂಡು ನಾವು ಸ್ಲೀವ್ಸ್ಗೆಲ್ಲ ಮಾಡ್ತೀವಲ್ಲ ಆ ಥರ. ಮತ್ತು ಇನ್ನೊಂದು ಕೆಳಗಡೆ ಪೀಸ್ ಇದೆಯಲ್ಲ, ಅದನ್ನು ನ್ಯಾಚ್ ಹಾಕ್ಕೊಂಡು ಕರೆಕ್ಟಾಗಿ ಮಧ್ಯದಲ್ಲಿಟ್ಟು ಸ್ಟಿಚ್ ಮಾಡ್ಕೋಬೇಕು. ಅಂದರೆ ಇದು ಜೈಂಟ್ ಇರುತ್ತೆ, ಇದು ಜೈಂಟ್ ಬರೋಲ್ಲ, ಓಪನ್ ಸೈಡ್ ಓಪನ್ ಬರುತ್ತೆ ಅಷ್ಟೇ. ಇದು ಈ ರೀತಿ ಫಸ್ಟು ಸ್ಟಿಚ್ ಮಾಡ್ಕೊಂಬಿಡ್ಬೇಕು. ಆ ಕಡೆ ನ್ಯಾಚ್ ಹಾಕಿರ್ತೀವಲ್ಲ, ಅಲ್ಲಿಂದನೂ ಈ ಕಡೆಗೆ ಮತ್ತು ಆ ಕಡೆಗೆ ಎರಡು ಕಡೆನೂ ನೀಟಾಗಿ ಸ್ಟಿಚ್ ಹಾಕ್ಕೋಬೇಕು. ಆಮೇಲೆ ಅದು ಸ್ಟಿಚ್ ಹಾಕೊಂಡಾದ್ಮೇಲೆ ಹಿಂದೆ ಪೀಸು ಮುಂದೆ ಪೀಸು ಎರಡನ್ನೂ ಜೈಂಟ್ ಮಾಡ್ಕೋಬೇಕು. ಅದೇ ರೀತಿ ಡಬ್ಬ ಸ್ಟಿಚ್ ಹಾಕ್ಕೋಬೇಕು. ಅದು ಹಾಕ್ಕೊಂಡಾದ್ಮೇಲೆ ಎರಡು ಕಡೆನೂ ಜಾಯಿಂಟ್ ಆದಮೇಲೆ ಸ್ಲೀವ್ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಎರಡು ಕಡೆನೂ ಜಾಯಿಂಟ್ ಆದಮೇಲೆ ಇವಾಗ ಸ್ಲೀವ್ ಅಟ್ಯಾಚ್ ಮಾಡಬೇಕು. ಸ್ಲೀವ್ಸ್ಗೆ ನಾನು ಆಲ್ರೆಡಿ ಅದು ಹೇಳಿದ್ನಲ್ಲ, ಸ್ವಲ್ಪ ಜೈಂಟ್ ಬರುತ್ತೆ. ಆ ಜೈಂಟ್ನ ಸೇರಿಸ್ಕೋಬೇಕಾಗುತ್ತೆ. ಜೈಂಟಿಂಗ್ ಪೀಸ್ ಕೊಟ್ಟು, ಹೆಂಗಿರು ಕೆಳಗಡೆ ಪೀಸ್ ಕಟ್ ಮಾಡಿರ್ತೀವಲ್ಲ ಅದೇ ಪೀಸನ್ನ ಕೊಟ್ಟು ಸ್ಟಿಚ್ ಮಾಡ್ಕೋಬೇಕು. ಆಮೇಲೆ ಅದು ನೀಟಾಗಿ ಸ್ಲೀವ್ಸು ರೆಡಿ ಆಗುತ್ತೆ. ಮತ್ತು ಸೈಡ್ ಜೈಂಟ್ ಮಾಡಬೇಕಾಗುತ್ತೆ. ನೆಕ್ಕೊಂದ್ಬಿಟ್ಟು ಇನ್ನು ಮಿಕ್ಕಿದೆಲ್ಲ ಆಲ್ರೆಡಿ ಡ್ರೆಸ್ ಥರನೇ ರೆಡಿ ಮಾಡಬೇಕಿದು. ಆಲ್ಮೋಸ್ಟ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಬುರ್ಕಾ ಥರ ಕಾಣಿಸುತ್ತೆ ಅಂತಲೇ ಅವಳು ಹಾಕೋತಾನೆ ಇರಲಿಲ್ಲ. ಲಾಂಗಾಗಿ ಗೌನ್ ಥರ ಇತ್ತಲ್ಲ, ಗೌನೇ ಅದು. ಆದರೆ ನಮಗೆ ಕಲ್ಲರು ಬ್ಲ್ಯಾಕು ಅಂದ್ರೂ ಅದು ಹಾಕ್ಕೊಂಡ್ರೆ ಬುರ್ಕಾ ಥರ ಕಾಣುತ್ತೆ. ಅದಕ್ಕೆ ಬೇಡ ಅಂತ ಹೇಳೋದಕ್ಕೆ ಈ ಥರ ಡ್ರೆಸ್ ಥರನೇ, ಟಾಪ್ ಥರನೇ ರೆಡಿ ಮಾಡ್ತಾಯಿದ್ದೀನಿ ಅವಳ ಮೆಜರ್ಮೆಂಟ್ ಟಾಪ್ಗೆ. ಇವಾಗ ನೋಡಿ, ಈ ಥರ ಸ್ಲೀವ್ಸ್ನ ಎಷ್ಟು ಬೇಕಷ್ಟು ಕಟ್ ಮಾಡಿಕೊಂಡು ಇವಾಗ ಸೈಡ್ ಜೈಂಟ್ ಮಾಡ್ಕೋಬೇಕು. ಯಾಕಂದರೆ ಬಟ್ಟೆ ಸಾಕಾಗಲಿಲ್ಲ, ಹಂಗಾಗಿ ಈ ಬಟ್ಟೆಯಲ್ಲೇ ಸ್ವಲ್ಪ ಜೈಂಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅದೇ ಪೀಸ್ ಇರುತ್ತಲ್ಲ ಸ್ವಲ್ಪ, ಅದನ್ನೇ ಜೈಂಟ್ ಮಾಡಿಕೊಂಡ್ರೆ ಸಾಕು. ಈ ರೀತಿ ಡಬಲ್ ಸ್ಟಿಚ್ ಹಾಕ್ಕೊಂಡು, ಇದೇ ಅಂತಲ್ಲ, ಬ್ಲೌಸ್ಗಾಗಲಿ ಡ್ರೆಸ್ಗಾಗಲಿ ಕೆಲವೊಂದಕ್ಕೆ ಈ ಥರ ಜೈಂಟ್ ಬಂದೇ ಬರುತ್ತೆ. ಕಂಕ್ಳ ಹತ್ರ ಅಗಲಬೇಕಲ್ವ, ಆವಾಗ ಜೈಂಟಿಂಗ್ ಬಂದೇ ಬರುತ್ತೆ. ಏನೂ ಮಾಡೋಕ್ಕಾಗಲ್ಲ, ಜೈಂಟ್ ಮಾಡ್ಕೊಳ್ಳೇಬೇಕು. ಎಲ್ಲೋ ಒಂದೊಂದು ಪೀಸ್ಗೆ ಜೈಂಟ್ ಬರೋಲ್ಲ, ಎಲ್ಲ ಜೈಂಟ್ ಬಂದೇ ಬರುತ್ತೆ. ಓಕೆನಾ? ಎರಡು ಕಡೆನೂ ಹಾಗೆ ಸ್ಟಿಚ್ ಮಾಡ್ಕೊಳ್ಳಿ. ಹಾಗೇ ನಾನು ಹೇಳ್ದಾಗೆ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಎರಡು ಕಡೆನೂ ಜೈಂಟಿಂಗ್ ಬಂದೇ ಬರುತ್ತೆ.
ಸ್ಟಿಚ್ ಮಾಡ್ಕೊಂಡಾದಮೇಲೆ ಅದನ್ನು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು. ಮಾಮೂಲಿ ನಾವು ನ್ಯಾಚ್ ಹಾಕಿ ಮಧ್ಯದಲ್ಲಿ ಸ್ಟಿಚ್ ಮಾಡ್ತೀವಲ್ಲ ಅದೇ ರೀತಿಯೇ ಬ್ಲೌಸಿಗೆ ಮಾಡಿದಾಗೇ ಇದಕ್ಕೂ ಹಾಗೆ ಸ್ಟಿಚ್ ಮಾಡ್ಕೋಬೇಕು. ನೀಟಾಗಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ಸೈಡ್ ಜಾಯಿಂಟ್ ಮಾಡಬೇಕಾಗುತ್ತೆ. ಸೈಡು ಅಷ್ಟೇ ಆಲ್ರೆಡಿ ನಾವೆಲ್ಲ ಮಾರ್ಕ್ ಮಾಡಿ ಇಟ್ಕೊಂಡಿರೋದ್ರಿಂದ ಸೈಡ್ ಓಪನ್ ಎಲ್ಲಿಗೆ ಬೇಕೋ ಅಲ್ಲಿವರೆಗೂ ಸ್ಟಿಚ್ ಮಾಡ್ಕೋಬೋದು. ಓಕೆನಾ, ನೋಡಿ ಈ ರೀತಿ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ನಮ್ಗೆ ಏನು ಮೆಜರ್ಮೆಂಟ್ ಬೇಕೋ ಆ ಮೆಜರ್ಮೆಂಟ್ಗೆ ಕಟ್ ಮಾಡ್ಕೋಬೇಕು. ನ್ಯಾಚ್ ಹಾಕ್ಕೊಂಡು ಇವಾಗ ಇದು ರೆಡಿ ಆಯಿತು. ಈಗ ಶೇಪ್ ತೆಗಿತಾ ಇದ್ದೀನಿ ಜಾಯಿಂಟ್ ಆದಮೇಲೆ. ಈಗ ಇದು ರೆಡಿ ಆಯಿತು. ಈಗ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕು. ಇದು ಹೇಳ್ದಾಗೆ ಮಧ್ಯದಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ, ಶೋಲ್ಡರ್ ಜಾಯಿಂಟ್ ಇರುತ್ತಲ್ಲ ಅಲ್ಲಿ ಇಟ್ಕೊಂಡು ಮಧ್ಯದಲ್ಲಿ ನ್ಯಾಚ್ ಹಾಕಿರೋದನ್ನು ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಒಂದು ಕಡೆ ಫಸ್ಟು ಸ್ಟಿಚ್ ಮಾಡ್ಕೊಳ್ಳಿ, ಇನ್ನೊಂದು ಕಡೆ ಇನ್ನೊಂದು ಸಲ ಸ್ಟಿಚ್ ಮಾಡಿ. ಇಲ್ಲ ಒಂದು ಕಡೆಯಿಂದನೂ ಮಾಡ್ತೀನಿ ಅಂದರೆ ನ್ಯಾಚ್ ಕರೆಕ್ಟಾಗಿ ಮಧ್ಯೆ ಬರೋ ಥರನೇ ಇಟ್ಕೊಂಡು ಸ್ಟಿಚ್ ಮಾಡಬೇಕು. ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆದ್ರೂ ಏನಾಗುತ್ತೆ, ನ್ಯಾಚ್ ಆ ಕಡೆ ಈ ಕಡೆ ಹೋಗುತ್ತೆ, ಹಂಗೆ ಹೋಗಬಾರ್ದು. ಅದಕ್ಕೋಸ್ಕರ ಕರೆಕ್ಟಾಗಿ ಈ ಥರ ನಾನು ಇಲ್ಲಿ ಮಾಡ್ತಾಯಿದ್ದೀನಿ ನೋಡಿ, ಆ ಥರನೂ ಸ್ಟಿಚ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ, ಆರಾಮಾಗಿ ಆಗುತ್ತೆ. ಓಕೆನಾ, ಈ ರೀತಿ ಸ್ಟಿಚ್ ಮಾಡ್ಕೊಂಡಾದಮೇಲೆ ನಾನು ಹೇಳ್ದಂಗೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಮತ್ತು ಓವರ್ಲಾಕ್ ಮಾಡ್ಕೊಳ್ಳಿ. ಈ ಥರ ಬಟ್ಟೆಗಳೇನಾದರೂ ಇದ್ದರೆ ಓವರ್ಲಾಕ್ ಮಾಡ್ಕೊಂಬಿಡಿ, ಅವಾಗ ಈಜ್ಕೊಳ್ಳಲ್ಲ. ಇಲ್ಲ ಅಂದರೆ ಇದು ಒಂಥರ ಈಜ್ಕೊಳ್ಳೋ ಥರ ಬಟ್ಟೆ, ಇದು ಸ್ಮೂತ್ ಇದೆ ಆದರೂ ಈಜ್ಕೊಳ್ಳುತ್ತೆ. ಹಾಗಾಗಿ ಈ ಥರ ಸ್ಟಿಚಿಂಗ್ ಆದಮೇಲೆ ಸೈಡ್ ಜಾಯಿಂಟ್ ಮಾಡಬೇಕಾಗುತ್ತೆ. ಸೈಡ್ಗೆ ಆಲ್ರೆಡಿ ನಾನು ಆ ಕಡೆ ಈ ಕಡೆ ಮಾರ್ಕ್ ಮಾಡಿದ್ದೀನಿ, ಹಂಗಾಗಿ ತೊಂದರೆ ಏನಿಲ್ಲ. ಅಲ್ಲಲ್ಲೇ ಆ ಜಾಯಿಂಟಿಂಗ್ ಹತ್ರ, ಬಾಡಿ ಪಾರ್ಟ್ ಹತ್ರ, ಆಮೇಲೆ ಸೈಡ್ ಓಪನ್ ಹತ್ರ ಮತ್ತು ಕಂಕ್ಳ ಹತ್ರ ಇಲ್ಲಿ ಜಾಯಿಂಟಿಂಗ್ ಕರೆಕ್ಟಾಗಿ ಇಟ್ಕೊಂಡು ಪಿನ್ ಹಾಕೊಂಬಿಡಿ, ಆಗ ನೀಟಾಗಿ ಬರುತ್ತೆ. ಓಕೆನಾ, ಈ ರೀತಿ ಸ್ಟಿಚ್ ಮಾಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಸ್ಟಿಚ್ಗಳನ್ನ ಹಾಕ್ಕೊಳ್ಳಿ. ಒಂದು 2-3 ಸ್ಟಿಚ್ ಹಾಕ್ಕೊಂಡು ಟೈಟು ಲೂಸ್ ಆದರೆ ಬಿಚ್ಕೋಬೋದು. ಓಕೆನಾ, ಈ ಥರ ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಸೈಡಲ್ಲಿ ಜಾಯಿಂಟ್ ಮಾಡಬೇಕಾಗುತ್ತೆ, ಸೈಡ್ ಫೋಲ್ಡ್ ಮಾಡಬೇಕಾಗುತ್ತೆ. ಈ ರೀತಿ ಸೈಡ್ನ ಜಾಯಿಂಟ್ ಮಾಡ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ರೆ ನಮಗೆ ಸೈಡ್ ಜಾಯಿಂಟ್ ಆಗುತ್ತೆ. ನಾನು ಹೇಳ್ದಂಗೆ ಒಂದು 2-3 ಸ್ಟಿಚ್ನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಓಕೆನಾ, ಈ ರೀತಿ ಹೀಗೆ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಸೈಡ್ ಬರುತ್ತಲ್ಲ ಓಪನ್ನು, ಅಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಸೈಡ್ ಫೋಲ್ಡ್ ಮಾಡಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಯಾವುದಾದ್ರೂ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ, ನೀಟಾಗಿರುತ್ತೆ. ಮತ್ತು ನಾನು ಹೇಳ್ದಾಗೆ ಕೆಳಗಡೆ ಓಪನ್ ಬಿಟ್ಟಿರ್ತೀವಲ್ಲ ಅದನ್ನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಡ್ರೆಸ್ಸು ಟಾಪ್ ರೆಡಿ ಆಗುತ್ತೆ. ಓಕೆನಾ, ಇದು ಸೈಡ್ ಓಪನ್ ಬೇಕು ಅಂದಿರೋದಕ್ಕೆ ಓಪನ್ ಇಡ್ತಾ ಇರೋದು. ಮಾಮೂಲಿ ಹಂಗೆ ಇಟ್ಟರೆ ಅದು ಗೌನ್ ಥರನೇ ಆಗಿಬಿಡುತ್ತೆ, ಓಪನ್ ಇಟ್ಟರೆ ಒಂಥರ ಟಾಪ್ ಥರ ಚೆನ್ನಾಗಿರುತ್ತೆ. ಇದು ಓಪನ್ ಅಂದರೆ ಬಟ್ಟೆ ಜಾಸ್ತಿ ಇಲ್ಲ, ಅಗಲ ಇಲ್ಲ, ಅದಕ್ಕೋಸ್ಕರ ಟಾಪ್ ಥರನೇ ರೆಡಿ ಮಾಡಿದ್ದು. ಒಂಥರ ತುಂಬ ಚೆನ್ನಾಗಿದೆ, ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಮೇಲೆ ಒಂದು ಎಂಬ್ರಾಯ್ಡಿಂಗ್ ಡಿಸೈನ್ ಇರೋದ್ರಿಂದ ನಾನು ಟಾಪ್ ಥರನೇ ರೆಡಿ ಮಾಡಿದ್ದು. ಸುಮ್ಮನೆ ವೇಸ್ಟಾಗಿ ಬಿಸಾಕೋ ಬದಲು ಹಾಕ್ಕೊಳ್ಳೋಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಈಗ ಟಾಪ್ ಥರ ಆದರೆ ಒಂದು ಲೆಗ್ಗಿನ್ಸ್ ಹಾಕ್ಕೊಂಡು ಆರಾಮಾಗಿ ಹಾಕ್ಕೋಬೋದು. ಓಕೆನಾ ಫ್ರೆಂಡ್ಸ್, ಈ ಥರ ಓಲ್ಡ್ ಗೌನ್ಗಳಿದ್ರೆ ಈ ಥರ ರೆಡಿ ಮಾಡ್ಕೊಳ್ಳಿ, ಟಾಪ್ ಥರ ಹಾಕ್ಕೊಳ್ಳಿ, ಇಲ್ಲ ಮಕ್ಳಿಗೆ ರೆಡಿ ಮಾಡ್ಕೊಳ್ಳಿ, ಅವರಾದರೂ ಹಾಕೋತಾರೆ, ಚೆನ್ನಾಗಿರುತ್ತೆ ಬಟ್ಟೆ ಎಲ್ಲ. ಆದರೂ ಹಾಕ್ಕೊಳ್ಳೋಕ್ಕೆ ಇಷ್ಟ ಆಗೋಲ್ಲ. ಗೌನ್ ಥರ ಅಯ್ಯೋ ಲಾಂಗು, ಆಮೇಲೆ ಕೆಲಸ ಮಾಡೋಕೆ ಹಾಕ್ಕೊಂಡಾಗಲ್ಲ, ಎಲ್ಲಾದರೂ ಹೋಗೋಕೆ ಹಾಕ್ಕೊಳ್ಳೋಕ್ಕಾಗಲ್ಲ. ಹಂಗಾಗಿ ಈ ಥರ ಟಾಪ್ ಹಾಕ್ಬಿಟ್ರೆ ಡೈಲಿ ಯೂಸ್ಗೆ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಓಕೆನಾ, ನೀವು ಆದರೂ ಹೊಲ್ಕೋಬೋದು, ಇಲ್ಲ ಮಕ್ಳಿಗಾದರೂ ಅವ್ರ ಮೆಜರ್ಮೆಂಟ್ ಹೊಲ್ಕೊಟ್ರೆ ಅವರು ಡೈಲಿ ಯೂಸ್ಗಾದರೂ ಹಾಕೋತಾರೆ. ಅದಕ್ಕೊಂದು ಲೆಗ್ಗಿನ್ಸು ಪ್ಲಾಜೋನ ಹಾಕ್ಕೋಬೋದು. ಓಕೆನಾ ಫ್ರೆಂಡ್ಸ್, ಈ ಥರ ಓಲ್ಡು ಗೌನ್ಸ್ ಇದ್ದರೆ ಈ ಥರ ರೆಡಿ ಮಾಡ್ಕೊಳ್ಳಿ, ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತೆ, ವೇಸ್ಟ್ ಆಗೋಲ್ಲ. ಹಳೆ ಬಟ್ಟೆಗಳನ್ನೆಲ್ಲ ಈ ಥರ ರೆಡಿ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ಏನೋ ಒಂಥರ ಖುಷಿಯಾಗುತ್ತೆ. ವೇಸ್ಟ್ ಮಾಡ್ದೇ ಹಾಕೋತಾ ಇದ್ದೀವಿ ಅಂತ ನೋಡಿ, ಈ ರೀತಿ ಬಂತು, ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಹಾಕೊಂಡ್ಮೇಲೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ, ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.